ಎಲ್ಲರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ ರೆಡಿ ಮಾಡ್ಕೊಂಡಿದ್ದೆಲ್ಲ ಮೂರ್ತಿಣ್ಣನೇ ಮಾತಾಡ್ಬಿಟ್ರು. ಆದರೂ ಬರಲ್ಲ, ಅನಿವಾರ್ಯತೆ. ಇವತ್ತು ಬಹಳ ಖುಷಿ ವಿಚಾರ ಏನು ಅಂದರೆ, ಕೆಲವರು, ಎಲ್ಲರೂ ಅಲ್ಲ, ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ ಅಂತಾರಲ್ಲ. ನಮ್ಮ ಆರ್ ಚಂದ್ರು ಸರ್ ಬಂದಿದ್ದಾರೆ, ಚೇತನ್ ಸರ್ ಬಂದಿದ್ದಾರೆ, ನಮ್ಮ ಪಲ್ಲಕ್ಕಿ ಡೈರೆಕ್ಟರ್ ಬಂದು, ಇದಕ್ಕಿಂತ ಇನ್ನೇನು ಸರ್ ಬೇಕು ಒಗ್ಗಟ್ಟು? ಅದೇ ಅಲ್ವ ಸರ್ ಟೆಕ್ನಿಷಿಯನ್ಸ್. ನಿಜವಾಗ್ಲೂ ಖುಷಿ ಆಗುತ್ತೆ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾಕಂದರೆ ಒಬ್ಬ ಟೆಕ್ನಿಷಿಯನ್ ಮಾತ್ರ ಗೊತ್ತಿರುತ್ತೆ. ಸೊ ನಾನು ಕೋರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಒಂದು 4 ಜನಕ್ಕೆ ಧನ್ಯವಾದ ಹೇಳಬೇಕು ಅಂತ ಅನಿಸುತ್ತೆ, ಥ್ಯಾಂಕ್ ಯು ಅಂತ ಹೇಳಬೇಕು ಅನಿಸುತ್ತೆ. ಯಾಕಂದರೆ ಈ ವೇದಿಕೆ ಸೂಕ್ತ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ. ಮೊದಲನೇ ಥ್ಯಾಂಕ್ಸ್. ಆ್ಯಕ್ಚುಲಿ ಇವತ್ತು ಕೋರ ಈ ಲೆವೆಲ್ಗೆ ಔಟ್ಪುಟ್ ಬಂದಿದೆ. ಒಂದು ಇಂಟ್ರೋ ಬ್ಲಾಕ್ ಆಗಿರ್ಬೋದು, ಕೆಲವೊಂದು ಸೀನ್ ಆಗಿರ್ಬೋದು. ನನಗೆ ಒಬ್ಬರು ಬಿಟ್ಟು ಸರ್ವಿಸ್ ಮಾಡಿದ್ದಾರೆ, ಕೋ ಡೈರೆಕ್ಟರ್. ಅವ್ರು ಯಾರೂ ಅಲ್ಲ, ನನ್ನ ಹೆಂಡತಿ ಇಲ್ಲೇ ಇದ್ದಾರೆ. ಬಾಟ ಇಲ್ಲ, ಪೇಮೆಂಟ್ ಇಲ್ಲ, ಕನ್ವಿನ್ಸ್ ಇಲ್ಲ. ನಿಜವಾಗ್ಲೂ ಒಬ್ಬ ಡೈರೆಕ್ಟರ್ ಹತ್ರ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್, ಕೋ ಡೈರೆಕ್ಟ್ರು ಏನಾದ್ರು ಒಂದು ಸೀನ್ ರೆಫರ್ ಮಾಡ್ಬೇಕಾರೆ ಏನಾದರೂ ಅನ್ಕೊಂತಾರ, ಆ ಥರ ಕೆಲವು ಇರುತ್ತೆ ಮುಜುಗರ. ಸೊ ನಾನು ಏನೇ ಸೀನ್ ಮಾಡಿದ್ದು, ನೀನು ಮಾಡಿದ್ದು ಡಬ್ಬ ಅಂತ ತುಂಬ ಖಾರವಾಗಿ ಕಠೋರವಾಗಿ ಹೇಳಿದ್ದು ನಮ್ಮ ಕೋ ಡೈರೆಕ್ಟರ್ ಇದ್ದಾರೆ. ಹೀಗೆ ಬಿಟ್ಟು ಸರ್ವಿಸ್ ನೆಕ್ಸ್ಟ್ ಪಿಕ್ಚರ್ಲು ಮುಂದುವರಿಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇ ಥ್ಯಾಂಕ್ಸ್. ಇವತ್ತು ನಾನು ಇಲ್ಲಿ ಡೈರೆಕ್ಟರ್ ಆಗಿದ್ದೀನಿ, ಮೈಕ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಏನೋ ಅಲ್ಪ ಸ್ವಲ್ಪ ಹೊರಟಾಶ್ರೀ 4 ಜನಕ್ಕೆ ಗೊತ್ತಾಗಿದೆ ಅಂದರೆ ಅದಕ್ಕೆ ನಮ್ಮ ಅಣ್ಣಂದಿರ ಕಾರಣ. ಒಂದು ತಂದೆ ಸ್ಥಾನನ ತುಂಬಿದ್ದಾರೆ. ನನ್ನ ತಾಯಿ ಇಲ್ಲೇ ಇದ್ದಾರೆ, ಕೃಷ್ಣ ಅಂತ ಅವ್ರ ಹೆಸರು, ಗಣೇಶು, ಆಮೇಲೆ ನಮ್ಮ ಗೋವಿಂದರಾಜು ಅಂತ ಇಲ್ಲೇ ಇದ್ದಾರೆ. ಸೊ 3ನೇ ಥ್ಯಾಂಕ್ಸ್. ನನ್ನ ಟ್ರಾವೆಲ್ ಒಂದು 25 ಸುಮಾರು ವರ್ಷಗಳ ಹಿಂದೆ ಹೊರಟ ಇಲ್ಲ ವ್ಯೂ ಮಾಡಿದ್ದೆ, ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು. ನನಗೆ 2008 ಬೆಸ್ಟ್ ಡೈರೆಕ್ಟರ್ ಸ್ಟೇಟ್ ಅವಾರ್ಡ್ ಬಂತು ನನಗೆ. ಅದ್ರ ಜೊತೆ ಇಲ್ಲಿಂದ ನನ್ನ ಟ್ರಾವೆಲ್ ಮಾಡಿ, ಮಗ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಒಬ್ಬ ಮಾನಸಿಕವಾಗಿ ನನ್ನ ಜೊತೆ ಇರೋ ನಮ್ಮ ಹೊರಟ ಪ್ರಶಾಂತ್, ಎಲ್ಲೋ ಕಾಣ್ತಲ್ಲ ಕೂಡ ನೀನು, ನಿಜವಲ್ಲ ಅವನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ 4ನೇ ಥ್ಯಾಂಕ್ಸ್. ನಾವೊಬ್ಬ ಡೈರೆಕ್ಟ್ರು ಪೇಪರಲ್ಲಿ ಏನೇ ಗೀಚ್ಕೊಂಡ್ರು ಅದಕ್ಕೆ ಕಾರ್ಯರೂಪ ತರೋದು ಒಬ್ಬ ನಿರ್ಮಾಪಕ. ಸೊ ಅವರಿಲ್ಲ ನಮ್ಮ ಬೆಳೆಗಳು ಏನು ಬೇಯಲ್ಲ. ಯಾಕಂದ್ರೆ ನಾವೇನೋ ಒಂದು ಕನ್ಸು ಕಟ್ಟಿರ್ತೀವಿ. ಯಾಕಂದ್ರೆ ನಾವು ಒಂಥರ ಕನ್ಸಿಗೆ ಎಂಡೇ ಇಲ್ಲ ನಮ್ಮ ಡೈರೆಕ್ಟರ್ಗಳಿಗೆ, ಈ ಥರ ಮಾಡೋಣ ಅಂತ. ಅದಕ್ಕೊಂದು ನಿಜವಾಗ್ಲೂ ನಾನು ಒಬ್ಬ ಡೈರೆಕ್ಟರ್ ಅಂತ ನೋಡಿದೆ, ಒಬ್ಬ ತಮ್ಮನ ಥರ ಆಧರಿಸಿ ಇವತ್ತು ಇಷ್ಟೊಂದು ಅದ್ಭುತವಾಗಿ ಒಂದು ಸಿನಿಮಾನ ಗ್ರ್ಯಾಂಡಾಗಿ ರಿಚ್ ಮಾಡಿ ನಿಜವಲ್ಲೂ ಮೂರ್ತಿಯಣ್ಣ ನಿಮಗೆ, ನಮ್ಮ ಟೀಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನನಗಿಂತ ತುಂಬ ಜನ ಪ್ರತಿಭಾವಂತರು ಇವತ್ತಿದ್ದಾರಣ್ಣ ಗಾಂಧಿನಗರದಲ್ಲಿ. ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡಿಕೊಂಡು ಎಷ್ಟೋ ಜನ ಪ್ರೊಡ್ಯೂಸರ್ ಮನೆ ಬಾಗಿಲು ತರ್ತಾ ಇದ್ದಾರೆ, ಅವ್ರಿಗೆ ಅವಕಾಶ ಸಿಗ್ತಲ್ಲ. ಖಂಡಿತ ಮುಂದೆ ನಿಮ್ಮ ರಕ್ತಮೋಸ್ ಬ್ಯಾನರಿಂದ ಆ ಪ್ರತಿಭೆನ ಗುರುತಿಸಿ ಖಂಡಿತ ಅವ್ರಿಗೆಲ್ಲ ಅವಕಾಶ ಕೊಡ್ತೀರ ಅಂತ ನಂಬಿದ್ದೀರಣ್ಣ. ಥ್ಯಾಂಕ್ ಯು. ಸೊ ಕೋರ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ, ಕೋರ ಒಂದು ಸ್ವೀಟ್ ಎಮೋಷನಲ್ ಜರ್ನಿ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ನಮ್ಮ ಯತಿ ಆಗಿರ್ಬೋದು, ನಮ್ಮ ಮುನಿ ಆಗಿರ್ಬೋದು, ಮನಮೋಹನ್ ಆಗಿರ್ಬೋದು, ಚರಿಷ್ಮಾ ನಾಯಕಿ, ಸೌಜನ್ಯ, ಪ್ರತಿಯೊಬ್ಬರು ಕೂಡ ಈ ಸೀನಲ್ಲಿ ಏಟ್ ಆಗಿಲ್ಲ ಅಂತ ಸೀನ್ ಮಾಡಿದ ಉದಾಹರಣೆ ಇಲ್ಲ. ನಮ್ಮ MK ಮಠಾಣ ಆಗಿರ್ಬೋದು. ಏನು ಅಂದರೆ ಎಲ್ಲರೂ ನೋವಾಗಿದೆ. ಯಾಕಂದರೆ ತುಂಬ ಕೆಲವು ಸೀನ್ ತುಂಬ ಹಾರ್ಡ್ ಹಿಟ್ಟಿಂಗ್ ಇತ್ತು, ಕೆಲವೊಂದು ಬೀಳೋದಿತ್ತು. ಎಲ್ಲರಿಗೂ ರಕ್ತ ಬಂದಿದೆ, ಎಲ್ಲರಿಗೂ ಹಿಟ್ ಆಗಿದೆ. ಅದೇನು ಹೇಳ್ತಾರೆ, ರಕ್ತ ಬಂದರೆ ಗಾಂಧಿನಗರದಲ್ಲಿ ಅದೆಲ್ಲ ನಾನು ನಂಬಲ್ಲ. ಹಾರ್ಡ್ ವರ್ಕ್ ಅಷ್ಟೇ, ಹಾರ್ಡ್ ವರ್ಕ್. ನಿಜವಲ್ಲೂ ನಿಮ್ಮ ಸಪೋರ್ಟ್ ನಾನು ಯಾವತ್ತೂ ಮರೆಯಲ್ಲ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆಮೇಲೆ ನಾನು ಏನೇ ಮಣ್ಣಂಗಟ್ಟಿ ಮಾಡಿದ್ರು ಕೂಡ ನನ್ನ ಬ್ಯಾಕ್ ಬೋನ್ 4 ಜನ ಇದ್ದಾರೆ. ನನ್ನ ಕ್ಯಾಮ್ರಾಮ್ಯಾನ್, ನನ್ನ ಮ್ಯೂಸಿಕ್ ಡೈರೆಕ್ಟರ್, ನನ್ನ ಎಡಿಟರ್, ಮತ್ತು ನಮ್ಮ ಡಿಶುಮ್ ಫೈಟ್ ಮಾಸ್ಟರ್ ಕೋರ ಚಿನ್ನಯ್ಯ. ಇವರಿಲ್ಲ ಅಂದರೆ ನನ್ನ ಬೆಳೆಕಾಳು ಏನು ಬೇಯಲ್ಲ. ಯಾಕಂದರೆ ನನ್ನ 4 ಜನ ಪಿಲ್ಲರ್. ಯಾಕಂದ್ರೆ ಒಬ್ಬ ಸೆಲ್ಫಿಶ್, ಒಬ್ಬ ಟೆಕ್ನಿಷಿಯನ್, ತುಂಬ ಸ್ಟ್ರಾಂಗ್ ಟೆಕ್ನಿಷಿಯನ್ ಹಾಕೊಬೇಕು. ಅದರಲ್ಲಿ ಎಮೋಷನ್ಸ್ ಬರಲ್ಲ, ಇನ್ನೊಂದು ಬರಲ್ಲ, ಕೆಲಸಗಾರ ಅಷ್ಟೇ, ಮಿಕ್ಕಿದ ಆಮೇಲೆ. ಸೊ ಅದರಲ್ಲಿ ಒಂದು ಸ್ವಾರ್ಥ ದಿನ ಹುಟ್ಟಿದ್ದ ನನ್ನ 4 ಜನ ಟೆಕ್ನಿಷಿಯನ್ಗೆ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಡಾರ್ಲಿಂಗ್ ಕೂತಿದ್ಯಾ, ಕಾಣಿಸಲ್ಲ, ಸ್ವಲ್ಪ ಎದ್ದೇಳ್ಬೇಕು ನೀನು ಕ್ಯಾಮ್ರಾಮ್ಯಾನ್. ಕೋರ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ, ಕೋರ ಸಿನಿಮಾ ಫಸ್ಟ್ ಆಫ್ ಆಲ್ ಯಾಕೆ ನೋಡಬೇಕು? ಆ್ಯಕ್ಚುಲಿ ಇದು ಪ್ಯಾನ್ ಇಂಡಿಯಾ ನಿಜವಲ್ಲೂ ಮಾಡಿದ್ದಲ್ಲ. ಸೀರಿಯಸ್ಲಿ ಒಂದು ಪ್ಯೂರ್ ಕನ್ನಡ ಸಿನಿಮಾ ಮಾಡ್ಬೇಕಂತಲೇ ಮಾಡಿದ್ದು. ಪ್ಯಾನ್ ಇಂಡಿಯಾ ಅದು ತಗೊಳ್ತು ಅಷ್ಟೇ, ನಾವು ಮಾಡಬೇಕು ಅಂತ ಮಾಡಿದ್ದಲ್ಲ. ಯಾಕಂದ್ರೆ ನನ್ನ ಉದ್ದೇಶ ಬಂದು ಪ್ಯೂರ್ ಕನ್ನಡ ಸೊಗಡಿನ ಕತೆ ಮಾಡೋಣ ಅಂತ ನಿಂತಿದ್ದು. ಸೊ ಹೀಗೆ ಸಿನಿಮಾದ ಕಾಂಟ್ಯಾಕ್ಟ್ಸ್ಗಳು ಬೆಳೀತಾ ಹೋಗುತ್ತೆ. ಅವ್ರ ಶೋ ನೋಡಿದ್ಮೇಲೆ ಇಲ್ಲ ಸರ್ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದು ಪ್ಯಾನ್ ಇಂಡಿಯಾ ಸೂಕ್ತ ಅಂತ ನಮ್ಮ ಇಲ್ಲಿ ಕಾಣ್ತಲ್ಲ ನಮ್ಮ ತೆಲುಗು ಡಿಸ್ಟ್ರಿಬ್ಯೂಟರ್ AN ಬಾಲಾಜಿ ಅವ್ರು ನಿಜವಲ್ಲೂ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಾಗೋ ಸ್ಟುಡಿಯೋ ಶಾ ಇಲ್ಲೇ ಇದ್ದಾರೆ ಸರ್. ನಿಮಗೂ ಸಹ ಧನ್ಯವಾದಗಳು. ಆಮೇಲೆ ಮುನಿ ಬಗ್ಗೆ ಬಿಟ್ಬಿಟ್ಟೆ, ಸರಿ ಮುನಿ, ಯಾಕಂದರೆ ನಾವು ಕ್ಯಾಮ್ರಾ ಹಿಂದೆ ಮಾತಾಡೋ ಅಭ್ಯಾಸ, ಕ್ಯಾಮ್ರಾ ಮುಂದೆ ಅಷ್ಟಿಲ್ಲ, ಅಡ್ಜಸ್ಟ್ ಬೇಜಾರು ಮಾಡ್ಕೊಬೇಡ. ಸೊ ಕೋರ ಸಿನಿಮಾ ಒಂದು 40 ವರ್ಷ ಹಿಂದೆ ಹೋದರೆ ಆ ಒಂದು ಬ್ಯಾಕ್ಡ್ರಾಪಲ್ಲಿ ಮಾಡಿರೋ ಒಂದು ಕತೆ, ಬುಡಕಟ್ಟು ಜನಾಂಗದ ಕತೆ. ಕೋರ ಸಿನಿಮಾ ಯಾಕೆ ನೋಡ್ಬೇಕಾದ್ರೆ ಒಂದು ಸಣ್ಣ ರೀಸನ್ ಹೇಳ್ತೀನಿ.
ಇವತ್ತು ಹೇಗೆ ನಡೀತದೆ ಅಂದ್ರೆ, ಪ್ರಕೃತಿನ ಭೂಮಿನ ಮಾರ್ಕೊಂಡು ಒಂದು ಇಡೀ ಮಣ್ಣಿಗೆ ಇವತ್ತು ಎಷ್ಟೋ ಕೊಲೆಗಳು ನಡೀತಾ ಇದೆ, ಸಂಬಂಧಗಳು ಕಳ್ಕೊಂತ ಇದೆ. ಬಟ್ ಅದೇ 40 ವರ್ಷ ಹಿಂದೆ ಹೋದ್ರೆ ಆ ಪ್ರಕೃತಿನ ಯಾವ ತರ ತನ್ನ ತಾಯಿ ತರ ಪೂಜೆ ಮಾಡ್ತಾ ಇದ್ರು, ಆ ಸೊಗಡಿನ ಅವ್ರ ಕಲ್ಚರ್ ಏನು, ಅವ್ರ ಸಂಸ್ಕೃತಿ, ನಿಜವಲ್ಲ ಸಿನಿಮಾ ನೋಡಿದಾಗ ನಿಮಗೆ ಆಕ್ಚುಲಿ ನಾವು ಎಲ್ಲಿದ್ದೀವಿ, ಏನ್ ಮಾಡ್ತಿದ್ರೆ ಖಂಡಿತ ಗಿಲ್ಟಿ ಫೀಲ್ ಎಲ್ಲರ ಕಾಡುತ್ತೆ. ಅದೊಂದು ನಮ್ಮ ಪ್ರಾಮಿಸ್ ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಲೆಜೆಂಡ್ ಡೈರೆಕ್ಟರ್ಸ್ ಆಗಿರ್ಬೋದು, ಗಿರೀಶ್ ಕಾಸರವಳ್ಳಿ ಸರ್ ಒಂದು ಕಲಾತ್ಮಕ ಚಿತ್ರ ಮಾಡಿದ್ದಾರೆ, ಪಿ ಶೇಷಾದ್ರಿ ಅವ್ರು ಕಲಾತ್ಮಕ ಚಿತ್ರ ಮಾಡಿ ಒಂದು ಅದ್ಭುತ ಒಂದು ಹೆಸರು ಕಳಿಸಿರೋರು. ಅವ್ರ ಸಿನಿಮಾ ಒಂದು ಕಲಾತ್ಮಕ ಚಿತ್ರಣ ಒಬ್ಬ ಕಮರ್ಷಿಯಲ್ ಡೈರೆಕ್ಟರ್ಗಳು ಸಿಕ್ಕಿದ್ರೆ ಏನ್ ಮಾಡ್ತಾರೆ, ಉದಾಹರಣೆ ಕೋರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಒಂದು ಗಟ್ಟಿ ಕತೆ ಇರೋ ಕತೆ, ಖಂಡಿತ ನಿಮಗೆ ಕೋರ ಸಿನಿಮಾ ಮೋಸ ಮಾಡಲ್ಲ, ಕೋರ ನಿದ್ದೆ ಮಾಡಿಸಲ್ಲ, ನಿದ್ದೆ ಗಡುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸಾರಿ, ನಮ್ಮದು ಕನ್ನಡ ಜಾಸ್ತಿ ಬರಲ್ಲ. ஐ கேன் டாக் இன் தமிழ். ஃபர்ஸ்ட் வந்து இந்த படம் என்னோட பெங்களூரில் ஒரு ஃப்ரெண்ட் என்கிட்ட சொன்னார், சார் ஒரு படம் இருக்கு, நீங்கள் பார்க்குறீங்களா அப்படின்னு. பார்க்கலாமே அப்படின்னு சொல்லிட்டு இம்மிடியட்டாக வந்தார். எனக்காக மட்டும் நம்ம மூர்த்தி சார் இந்த படம் ப்ரிவ்யூ போட்டார். அது வந்து பெரிய தியேட்டரில், நான் எவ்வளோ படங்கள் ப்ரிவ்யூ பார்த்துருக்கேன், ஒரு ப்ரிவ்யூக்கே 50,000 ஆகுற தியேட்டரில் எனக்கு ப்ரிவ்யூ போட்டு கொடுத்தாங்க. படம் பார்த்தாங்க, எனக்கு ரொம்ப பிடிச்சி போச்சு. ஃபர்ஸ்ட் ஹாஃப்லேயே நான் சார்கிட்ட சொல்லியாச்சு, சார் இந்த படம் நான் பண்ணுறேன் சார். ஃபர்ஸ்ட் ஹாஃப் முடிஞ்ச உடனே நான் வந்து என்னோட க்ளோஸ் ஃப்ரெண்ட் பாலாஜி சார், ஏஎல் பாலாஜி, நிறைய படங்கள் அன்னபூர்ணா ஸ்டுடியோஸில் இருந்து பெரிய பெரிய ஸ்டார் வந்து தமிழுக்கும் மலையாளக்கும் இன்ட்ரடியூஸ் ஆன பாலாஜி சார் ஃபோன் பண்ணேன். இல்லைப்பா நீங்கள் என்ன படம் சார், எந்த படம் பார்த்தாலும் உனக்கு பிடிக்கும், இது அப்படிதான் இருக்குன்னு சொல்லி, இல்லை சார் நீங்கள் ஒரு வாட்டி பெங்களூர் வாங்க படத்தை பாருங்கன்னு சொன்னார். படத்தை பார்த்தார். அவர் சொன்னார், படம் வேற லெவலில் இருக்கு ஷானு, இந்த படம் நம்ம பண்ணுறேன். இம்மிடியட்டாக அவர் வந்து நான் கூட வரல, படம் கமிட் பண்ணாரு. இப்போ டப்பிங் ஒர்க் எல்லாம் பயங்கரமாக பப்ளிசிட்டி போயிட்டு இருக்கு. ఆంధ్రాలో ఒక 15 years బ్యాక్ ఇండియా టోర్నమెంట్ కొన్నాం మేము. అప్పుడు దాంట్లో టోనీ జాబ్ వచ్చి ఏది లేకుండా ఫైట్ చేశాడు. సేమ్ అదే స్టైల్లో చేశాడు మన హీరో. నేను ఈ సినిమా చూసినప్పుడు అదే అనుకున్నాను. తర్వాత ఈ సినిమాలో స్పెషల్ అప్రెంట్ ఏం చెప్పాలంటే తాతయ్య క్యారెక్టర్ చేశాడు. అతనికి ఈ సినిమాలో అవార్డు రావచ్చు అని అనుకుంటున్నాను డెఫినెట్గా. ఎందుకంటే చాలా ఫెంటాస్టిక్గా చేశాడు. మీకు అర్థం కాలేదని అనుకుంటున్నాను, ఎక్కువ మాట్లాడుతున్నాను. అలాగే హీరోయిన్ అందరు చాలా బాగా చేశారు. మదర్ క్యారెక్టర్ చేశారు. ఆవిడ యూత్ మదర్. అంటే ఎలాగంటే సినిమా చూసిన తర్వాత అయిపోయింది, నెక్స్ట్ ఫంక్షన్లో కలిసాను నేను. ఈ అమ్మాయి చాలా బాగుంది, ఈవిడికి ఎట్లయినా తెలుగులో క్యారెక్టర్ ఇవ్వాలని అనుకుంటే, సినిమా చూసిన తర్వాత ఫంక్షన్లో మూర్తి గారు అందరూ కూర్చున్నాం. సరే మదర్ క్యారెక్టర్ చేసింది ఈవిడ అన్నారు. ఓ యూత్ మదరా, వా ఫ్యాంటాస్టిక్. సో దీంట్లో యాడ్ చేసిన ప్రతి ఒక్కరు, హీరోని తర్వాత పిఆర్ఓ క్యారెక్టర్ చేశారు, ఆయన చాలా ఫ్యాంటాస్టిక్ చేశారు. ఫాదర్ క్యారెక్టర్ ఇంకెవరన్నా మర్చిపోయింది క్షమించండి. సినిమాని నేను ఒక 300 థియేటర్స్ రిలీజ్ చేద్దామని అనుకుంటున్నాను. నేను తెలుగులో ఒక 500 మూవీస్ ఎబోవ్ నేను చేస్తుంటాను, డిస్ట్రిబ్యూషన్ కానీ ఏదైనా డబ్బింగ్ కానీ. ఈ సినిమా కూడా బెటర్గా రావాలని అనుకుంటున్నాను. మీ ఆశీర్వాదంతో ఈ సినిమాని మంచిదనంగా రావాలని అనుకుంటున్నాను. ಕಣ್ತುಂಬ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನಾನು ಸ್ವಲ್ಪ ತಡವಾಗಿ ಬಂದಿದ್ಗೂ ಕ್ಷಮೆ ಇರಲಿ. ಮೂರ್ತಿ ಸರ್ ಕರೆದ್ರು, ಪರವಾಗಿಲ್ಲ ನೀವು 12:30 ಆದ್ರೂ ಬನ್ನಿ ಅಂತೇಳಿ. ನಮಗೆ CM ಅವ್ರದ್ದು ಒಂದು ಸ್ವಲ್ಪ ಕಾರ್ಯಕ್ರಮ ಇತ್ತು, ಅಲ್ಲಿ ಹೋಗಿದ್ವಿ. ಅಲ್ಲಿಂದ ಬರೋದು ತಡ ಆಯಿತು. ನಾವು ಹೊರಗಡೆ ಬಂದ ತಕ್ಷಣ ಹೌಸ್ಫುಲ್ಲು, ಕಾರ್ ಹೌಸ್ಫುಲ್. ಒಳಗಡೆ ಬಂದರೆ ಇದು ತುಂಬಿ ತುಳುಕ್ತಾ ಇದೆ. ನಮಗೆ ಸಿನಿಮಾ ಆ್ಯಕ್ಚುಲಿ ನಾನು ಥಿಯೇಟ್ರ್ ಮಾಲೀಕ, ಹಾಗಾಗಿ ನಮ್ಗೆ ಥಿಯೇಟ್ರು ತುಂಬಿದೆ ಅಂತ ಬೋರ್ಡ್ ಹಾಕಿದರೆ ಒಂಥರ ಖುಷಿಯಾಗತ್ತೆ. ತುಂಬ ದಿನಕ್ಕೆ ಸುಮಾರು ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತೀವಿ. ಈ ಥರ ಆಡಿಟೋರಿಯಂ ಫುಲ್ಲು ತುಂಬಿ ತುಳ್ಕೋದು ನಮ್ಮ ಮಾಧ್ಯಮದವರಾಗಲಿ, ಕಲಾವಿದರಾಗಲಿ, ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ಬಂದಿದ್ದಾರೆ. ಈ ಸಿನಿಮಾಗೆ ಏನಂತ ಗೊತ್ತಿಲ್ಲ, ಅದರಲ್ಲೇ ಪವರ್ ಇದೆ. ಒಂದು ಟೈಟಲಲ್ಲಿ ಏನು ಕೋರ ಅಂತ ಇಟ್ಟಿದ್ದಾರೋ ಅದರಲ್ಲೇ ಒಂದು ಪವರ್ ಇದೆ. ನಮ್ಮ ಮೂರ್ತಿ ಅವ್ರು ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ಇವರು ಈ ಮಟ್ಟಕ್ಕೆ ಮಾಡ್ತಾರ ಸಿನಿಮಾ ಅನ್ನೋದು ನನಗೆ ಆಶ್ಚರ್ಯ ಆಯ್ತು. ಈಗ ಕೆಲವು ಸಿನಿಮಾಗಳು ಪ್ರೊಜೆಕ್ಷನ್ ಮೇಲೆ ಪ್ರೊಜೆಕ್ಟ್ ಹಾಕಿದ್ರೂ
ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಹೋಗೋದಿಲ್ಲ. ಆಲ್ರೆಡಿ ಸೌತ್ ಇಂಡಿಯಾದಿಂದ ತಮಿಳು ಹಾಗೂ ತೆಲುಗು ನಮ್ಮ ಬಾಲಾಜಿ ಅವರು ರೈಟ್ಸ್ ತಗೊಂಡಿದ್ದಾರೆ. ಅವ್ರಿಗೆ ಭಾರಿ ಆ ಭಗವಂತ ಒಳ್ಳೇದು ಮಾಡಲಿ, ದೊಡ್ಡ ಮಟ್ಟಕ್ಕೆ ಈ ಸಿನಿಮಾ ಸಕ್ಸಸ್ ಆಗಲಿ ಅಂತೇಳಿ ನಮ್ಮ ಮೂರ್ತಿಯವರಿಗೆ ಮತ್ತೆ ಒಂದು ಸಲ ನಾನು ಅಭಿನಂದಿಸ್ತಾ, ನಮ್ಮ ಆನಂದ್ ಗುರೂಜಿ ಸರ್ ಬಂದಿದ್ದಾರೆ ಇಲ್ಲಿ, ಅವ್ರಿಗೆಲ್ಲನೂ ನನ್ನ ಹೃದಯಪೂರ್ವಕ ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ನರಸಿಂಹಲು ಸರ್. ವೆಂಕಟೇಶ ಮಾಧ್ಯಮ ಮಿತ್ರರಿಗೂ ಹಾಗೂ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ ವಂದನೆಗಳು. ಈ ಚಿತ್ರ ನನ್ನ ಆತ್ಮೀಯ ಅಧ್ಯಕ್ಷರಾದ ಪಿ ಮೂರ್ತಿಯವರು ಅಭಿನಯಿಸಿ ಮತ್ತು ನಿರ್ಮಾಣ ಮಾಡಿದ್ದಾರೆ. ಈ ವರ್ಷದ ಅತಿ ಎತ್ತರವಾಗಿ ಯಶಸ್ವಿಯಾಗಿ ಒಂದು ಮೈಲಿಗಲ್ಲಾಗಲಿ ಚಿತ್ರರಂಗದಲ್ಲಿ ಅಂತೇಳಿ ಹಾರೈಸ್ತಾ ನಾವು ಶುಭ ಕೋರ್ತೀವಿ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೆಂಕಟೇಶ್ ಸರ್. ನರಸಿಂಹ ನಿರ್ದೇಶಕರೇ ಬನ್ನಿ. ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿರುವಂಥ ಹಿರಿಯರಿಗೆ ಶಿರವಾಗಿ ನಮಿಸ್ತಾ, ಇಷ್ಟು ಸಲ ಈ ಕೋರಾ ಚಿತ್ರದ ಕಾರ್ಯಕ್ರಮ ಆದಾಗ ನಾನು ತುಂಬ ಮಾತಾಡಿದ್ದೀನಿ. ಇದರಲ್ಲಿರುವ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂತ ಈಗ ಹೇಳ್ತಾ, ಇಷ್ಟು ದಿನ ಕಾರ್ಯಕ್ರಮಗಳಿಗೆ ತಪ್ಪಿಸಿಕೊಳ್ತಿದ್ದ ಮುನಿಯವರಿಗೆ ಮೈಕನ್ನು ವರ್ಗಾಯಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮಠ ಸರ್ ಥ್ಯಾಂಕ್ ಯು. ಗುರುಗಳಿಗೆ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿವಸ ಎಲ್ಲೂ ತಪ್ಪಿಸ್ಕೊಂಡಿರ್ಲಿಲ್ಲ, ಯಾಕೆಂದ್ರೆ ಸಿನಿಮಾನಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಬರೋಕ್ಕಾಗಲಿಲ್ಲ ಅಣ್ಣ, ದಯವಿಟ್ಟು ಕ್ಷಮೆ ಇರಲಿ. ಇದು ನಮ್ಮ ಸಿನಿಮಾ, ನಾವು ಬರಲೇಬೇಕು. ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಬಹಳ ಖುಷಿ ಇದೆ. ಮೂರ್ತಿ ಅಣ್ಣ ಅಂತೂ ತುಂಬ ಫ್ಯಾಷನ್ ಆಗಿ ತುಂಬ ಅದ್ಭುತವಾಗಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಹಾಗೂ ನನ್ನ ಗೆಳೆಯ ಶ್ರೀ ಅದ್ಭುತವಾಗಿ ಎಲ್ಲರ ಹತ್ರನೂ ಕೆಲಸ ತಗೊಂಡಿದ್ದಾನೆ. ಅವನು ಊಟ ಮಾಡ್ತಾ ಇದ್ದ ಇಲ್ವೋ ಗೊತ್ತಿಲ್ಲ, ನಮ್ಮೆಲ್ಲರ ಹತ್ರ ಅದ್ಭುತವಾದ ಅಭಿನಯ. ನಾವಂತೂ ಮಾಡಿಲ್ಲ, ಡೈರೆಕ್ಟ್ರೇ ಮಾಡಿಸಿರೋದು. ತುಂಬ ಚೆನ್ನಾಗಿದೆ. ನಮ್ಮ ಹೀರೋಯಿನ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸುನಾಮಿ ಕಿಟ್ಟಿ ಬಗ್ಗೆ ಹೇಳಬೇಕು ಅಂದರೆ ಅದ್ಭುತವಾದ ಫೈಟ್ ಮಾಡಿದ್ದಾನೆ, ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾನೆ. ಅವನು ಯಾವಾಗಲೂ ಸ್ಕ್ರಿಪ್ಟ್ ಇಟ್ಕೊಂಡು ಏನು ಮಾಡಬೇಕು ನಮ್ಮಲ್ಲಿ ಹಿರಿಯರ್ನ, ನಮ್ಮ ಮಟಣನ್ನ ಕೇಳ್ತಾ ಇರೋನು, ಏನು ಮಾಡ್ಬೇಕಣ್ಣ, ಹೀಗೆ ಮಾಡಿದ್ರೆ ಹೇಗಿರುತ್ತೆ, ಇನ್ನು ಮುಂದೆ ಏನು ಮಾಡ್ಬೋದು, ದಯವಿಟ್ಟು ಹೇಳಿ ಅಂತ ಪಾಪ ಭಾಳ ಕೇಳ್ಕೊಂಡು ಮಾಡ್ತಾ ಇದ್ದ. ನಿನಗೆ ಮುಂದೆ ಫ್ಯೂಚರ್ ತುಂಬ ಚೆನ್ನಾಗಿದೆ ಕಿಟ್ಟಿ, ತುಂಬ ಒಳ್ಳೇದಾಗಲಿ. ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಗೆಲ್ಲಿಸಿ. ಕನ್ನಡ ಸಿನಿಮಾ ಗೆಲ್ಲಬೇಕು. ನಿಮ್ಮೆಲ್ಲರೂ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು. ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಮುನಿ ಸರ್. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು. ಹಾಗೆ ಶ್ರೀಯುತ ಗುರುಗಳಿಗೆ ಪಾದಕ್ಕೆ ನಮಸ್ಕಾರ ಮಾಡ್ತಾ ಎರಡು ಮಾತನ್ನು ಮಾತಾಡ್ತೀನಿ. ಕೋರಾ ಚಿತ್ರ ತುಂಬ ಚೆನ್ನಾಗಿದೆ, ನಾನು ನೋಡಿದ್ದೀನಿ, ಭಾಳ ಅದ್ಭುತವಾಗಿದೆ. ನಾನು ಇದರಲ್ಲಿ ಒಂದು DC ಪಾತ್ರ ಮಾಡಿದ್ದೀನಿ. ಈ ಚಿತ್ರವನ್ನು ಒಂದು ಪಾಕಿಸ್ತಾನ ಇಂಡಿಯಾ ಮ್ಯಾಚಿಗೆ ಹೋಲಿಸೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ, ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನಾವು ಎಷ್ಟು ಇಂಟ್ರೆಸ್ಟ್ ನೋಡ್ತೀವಿ, ಅದೇ ಥರ ಈ ಕೋರಾ ಚಿತ್ರ ನೋಡುವಂಥ ಭಾಗ್ಯ ನಮ್ಮೆಲ್ಲ ಕನ್ನಡ ಜನರಿಗೆ ಸಿಕ್ಕಿದೆ. ಶ್ರೀ ಜೊತೆಯಲ್ಲಿ ಇದು ನಾನು 3ನೇ ಚಿತ್ರ, ಹಾಗೆ ಮೂರ್ತಿ ಜೊತೆಯಲ್ಲಿ ಅವ್ರ ಪ್ರೊಡಕ್ಷನಲ್ಲಿ 3ನೇ ಚಿತ್ರ. ಎಲ್ಲರೂ 6, 4 ಹೊಡಿತಾ ಇದ್ರೆ ನನಗೂ 1, 2 ರನ್ ಹೊಡಿಯೋಕ್ಕೆ ಚಾನ್ಸ್ ಸಿಕ್ಕಿದೆ. ಅದಕ್ಕೆ ಶ್ರೀಗೂ ಮತ್ತು ಮೂರ್ತಿಯವರಿಗೂ ಧನ್ಯವಾದಗಳು. ನನ್ನ ಎಲ್ಲ ಕಲಾವಿದರು 4, 6 ಎಲ್ಲ ಹೊಡೆದವರು, ಎಲ್ಲ ಟಾಟ್ಲು. ನಾನು ಮಾತ್ರ ಕಡಿಮೆ 1, 2 ರನ್ ಹೊಡೆದಿದ್ದೀನಿ. ಅದು ಅದ್ಭುತವಾಗಿ ಮಾಡಿಸಿದ್ದಾರೆ ಅಂತ ಅನಿಸ್ತಾ ಇದೆ. ಬೇವರ್ಸಿ ನನ್ನ ಮಕ್ಕಳು ಅಂತ ಒಂದು ಚಿಕ್ಕ ಡೈಲಾಗ್ ಇದೆ. ಸ್ವಲ್ಪ ಅವತ್ತು ಶೂಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಡಬ್ಬಿಂಗಲ್ಲಿ ನಾನು 6 ಸ್ವಲ್ಪ ಹೊಡೆದಿದ್ದೀನಿ ಅಂತ ಅನಿಸ್ತಾ ಇದೆ. ಹೊಡೆದಿದ್ದೀನಾ? ಓಕೆ, ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲ ನನ್ನ ಗೆಳೆಯರು ಎಲ್ಲರ ಹೆಸರು ಹೇಳೋಕ್ಕೆ ಸ್ವಲ್ಪ ತಡ ಆಗುತ್ತೆ. ಒಳ್ಳೇದಾಗಲಿ. ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರ ನೋಡಿ. ಯಾವ ನಾಯಕರಾಗಲಿ ಪೈಪೋಟಿ ಬೇಡ. ಎಲ್ಲರೂ ಗೆಲ್ಲೋಣ, ನಾವೆಲ್ಲರೂ ಗೆಲ್ಲೋಣ. ನಾನು 36 ವರ್ಷ ಆಯಿತು ಚಿತ್ರರಂಗದಲ್ಲಿ ಬಂದು, ಆವತ್ತಿಂದ ಇವತ್ತು ನೋಡ್ಕೊಂಡೇ ಬಂದಿದ್ದೀನಿ. ಶಂಕರ್ ನಾಗ್ ಅವ್ರ ಜೊತೆಲಿ ಫಸ್ಟ್ ಪಿಕ್ಚರ್ ಮಾಡಿದ್ದೀನಿ. ಎಲ್ಲರೂ ಒಳ್ಳೆ ಮುಂಚೆ ಹೇಗಿದ್ದೀವಿ ನಾವು ಹಾಗೆ ಸಾಕ್ತಾ ಹೋಗೋಣ. ದಯವಿಟ್ಟು ಯಾರಿಗೂ ಭೇದ ಭಾವ ಬೇಡ, ಪ್ರೀತಿಯಿಂದ ಬಾಳೋಣ. ಜೈ ಕರ್ನಾಟಕ ಮಾತೆ. ದಯವಿಟ್ಟು ಎಲ್ಲರೂ ಪಿಕ್ಚರ್ ನೋಡಿ. ಧನ್ಯವಾದಗಳು ಮನಮೋಹನ್ ರಾಯ್ ಸರ್. ಬಂದಿದ್ದಕ್ಕೆ ತುಂಬ ಗಣ್ಯ ವ್ಯಕ್ತಿಗಳೆಲ್ಲ ಇದ್ದಾರೆ ಸರ್. ಬರ್ಡಾ ಸರ್, ಲಯರ್ ಗೋಕಿಲ ಸರ್, ತುಂಬ ಜನ ಇದ್ದಾರೆ. ಕೆಂಪೇಗೌಡರು, ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದಕ್ಕೆ. ಸಂತೋಷ್ ಸರ್, ಮೊದಲನೇದಾಗಿ ನಾನು ನಮ್ಮ ಡೈರೆಕ್ಟರ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಸೆನ್ಸಿಬಲ್ ಪಾತ್ರನ 2 ಶೇಡ್ ಇದೆ ನನಗೆ ಈ ಸಿನಿಮಾದಲ್ಲಿ ಪಾತ್ರ.
ಇಂಥ ಒಂದು ಸೆನ್ಸಿಬಲ್ ಪಾತ್ರನ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇನ್ನೋಸೆನ್ಸ್ ಎಲ್ಲ ಕ್ಯಾರಿ ಮಾಡಬೇಕಾಗಿತ್ತು ಈ ಒಂದು ಪಾತ್ರದಲ್ಲಿ. ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ, ನನ್ನ ಟ್ರಸ್ಟ್ ಮಾಡಿದ್ದಕ್ಕೆ, ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ನಾನು ನಿಭಾಯಿಸ್ತೀನಿ ಅಂತ ಹೇಳಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ಎಲ್ರಿಗೂ ನಮಸ್ಕಾರ. ಮಾಧ್ಯಮದ ಸ್ನೇಹಿತರಿಗೆ, ಬಂದಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರ ಹೇಳ್ತಾ ಮತ್ತೆ ಸ್ವಾಗತ ಕೋರ್ತಾ, ಬಹಳಷ್ಟು ಜನ ಸಿನಿಮಾ ಇಂಡಸ್ಟ್ರಿಲಿ ನನ್ನ ಒಂದು 25-27 ವರ್ಷದಿಂದ ನೋಡಿದ್ರು. ಯಾವಾಗಲೂ ಒಂದು ಡೈಲಾಗ್ ಹೇಳೋರು, ಏನ್ ಗುರು ನಿನ್ ವಯಸ್ಸೇ ಆಗಲ್ವಾ, ಯಾವಾಗ ನೋಡಿದ್ರು ಹಂಗೆ ಇರ್ತೀಯ ಕ್ಲೀನ್ ಶೇವ್ ಮಾಡ್ಕೊಂಡು ಅಂತ. ಒಟ್ಟವರಿಗೆ ಹೇಳ್ತಿದ್ರು, ಅಪ್ರಿಷಿಯೇಟ್ ಮಾಡ್ತಿದ್ರು ಗೊತ್ತಿಲ್ಲ, ಅದು ಶ್ರೀ ಕಿವಿಗೆ ಬಿದ್ದುಬಿಡ್ತು. ಈ ಸಿನಿಮಾಯಿಂದ ನನ್ನ ಅಹಂಕಾರ ಹೊಡೆದ್ಬಿಟ್ರು. ಯತಿ ನಿನ್ಗೆ ವಯಸ್ಸಾಯ್ತು ಅಂತ ಹೇಳಿ ಹೀರೋಯಿನ್ ಅಪ್ಪನ ಕ್ಯಾರೆಕ್ಟರ್ ಮಾಡಿಸ್ಬಿಟ್ಟಿದ್ದಾರೆ ಈ ಸಿನಿಮಾದ. ಅದೇ ಸೌಜನ್ಯ ಹೇಳ್ತಿದ್ದಾರೆ 2 ಶೇಡ್ಸ್ ಅಂತ, ಹೆಂಗಾಗೂ ಕಾಣಿಸ್ಕೊಳ್ತೀನಿ, ಮತ್ತೆ ಈಗಿರುವ ಚರಿಷ್ಮಾಗೂ ಕೂಡ ನನ್ನ ತಂದೆಯಾಗಿ ಕಾಣಿಸ್ಕೊಳ್ತೀನಿ. ಇದು ಈ ಸಿನಿಮಾದ ವಿಶೇಷವಾದ ನನ್ನ ಕುರಿತಾಗಿ. ಇನ್ನೆಂದಿನಂತೆ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಮೂರ್ತಿ ಸರ್ ಥ್ಯಾಂಕ್ ಯು. ವರಟಾಶ್ರೀ ಬಗ್ಗೆ ಒಂದು ಮಾತು ಆಡ್ಕೊಡ್ತೀನಿ. ಎಲ್ಲರೂ ಹೇಳ್ತಾ ಇದ್ರು, ಮೂರ್ತಿ ಸರ್ ಹೇಳ್ತಾ ಇದ್ರು ಊಟ ತಿಂಡಿ ನೋಡ್ತಿರಲಿಲ್ಲ ಅಂತ. ಖಂಡಿತ ನಾವಿದ್ದಿದ್ದು ಲಾಡ್ಜಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಲೊಕೇಶನ್ ಇರ್ತಿತ್ತು. ಅಲ್ಲಿಂದ ಊಟ ತಂದು ನಮ್ಮ ಆರ್ಟಿಸ್ಟ್ಗೆಲ್ಲ ಕೊಟ್ಟು ಹೋಗ್ಬಿಡ್ತಿದ್ರು. ಇವರು ನೆಕ್ಸ್ಟ್ ಡೇ ಪ್ಲಾನ್ ಎಲ್ಲ ಮಾಡಿ ಬರೋಷ್ಟೊತ್ತಿಗೆ ಅಲ್ಲಿ ಊಟ ಇರ್ತಾ ಇರಲಿಲ್ಲ. ಒಂದು ದಿನ ಗೊತ್ತಾಯ್ತು. ಅದಾದ ನಂತರ ಪ್ಲೇಟಲ್ಲಿ ಊಟ ಮತ್ತೆ ಲೋಟದಲ್ಲಿ ಒಂಚೂರು ದ್ರವ, ರಾತ್ರಿ ಒಂದು ನಿದ್ರೆ ಬರಲಿ ಅಂತೇಳಿ ಎರಡೂ ಇಟ್ಕೊಂಡು ಪಾಪ ಅವ್ರ ನೆಕ್ಸ್ಟ್ ಡೇ ಎನರ್ಜಿ ಬರ್ಬೇಕಲ್ಲ ಅಂತ ಕೊಡ್ತಿದ್ದೆ. ಬಹಳ ಸಲ ನಿನ್ನೆ ಕೂಡ ಮೆಸೇಜ್ ಹಾಕಿದ್ದಾರೆ, ಥ್ಯಾಂಕ್ ಯು ಏನು ಎಣ್ಣೆ ದಾತ್ರೆ ಅಂತ. ಅದನ್ನ ನೆನ್ಸ್ಕೊಳ್ತಾನೆ ಇರ್ತಾರೆ 2 ವರ್ಷ ಆದ್ರೂ. ಇದೊಂದು ಸ್ವೀಟ್ ಮೆಮೊರೀಸು ಮತ್ತೆ ಹಾರ್ಡ್ ವರ್ಕ್ ನಾನು ಹೇಳ್ತಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮಾತಾಡ್ಲಿಲ್ಲ ಅಂದ್ರೆ ಹಿಡ್ಕೊಳ್ಳಿ, ನನಗೆ ಭಯ ಆಗ್ತಿದೆ. ಇಲ್ಲಿ ಸುನಾಮಿ ಕಿಟ್ಟಿ ಬಗ್ಗೆ ಮಾತಾಡಬೇಕು ಅಂದ್ರೆ, ಆ ಹುಡುಗ ಪವಿತ್ರ ಜಲದಲ್ಲಿ ಮಿಂದೆದ್ದು ಬಂದಂತ ಹುಡುಗನಾಗಿ ಈ ಚಿತ್ರದಲ್ಲಿ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಹಾಗೆ ತಾಯಿ ಪ್ರೀತಿಯ ನಾನು ಮಗಳು ಅಂತ ಕರೆಯುವ ಚರಿಷ್ಮಾ ತನ್ನ ಹಂತವನ್ನ ಮೀರಿ ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಸೌಜನ್ಯ ಇರ್ಬೋದು, ಯತಿಯನ್ನ ಇರ್ಬೋದು, ಮುನಿ ಸರ್ ಇರ್ಬೋದು, ಇಲ್ಲಿರುವಂತಹ ಅಷ್ಟು ಕಲಾವಿದರು ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಈಗ ನೀವು ಈ ಟ್ರೈಲರ್ ನೋಡ್ತಾ ಇದ್ರೆ ಬಿಗಿನಿಂಗ್ ಅಲ್ಲಿ ಒಂದು ವಾಯ್ಸ್ ಬರುತ್ತೆ, ಈ ಕಾಡು 30 ವರ್ಷ ಅದು ಇದು ಅಂತ. ಆ ಧ್ವನಿ ಯಾರ್ದು ಅಂತ ತುಂಬಾ ದಿನಗಳಿಂದ ನಾನು ಡಬ್ಬಿಂಗ್ ಹೋದಾಗೆಲ್ಲ ಯೋಚನೆ ಮಾಡ್ತಿದ್ದೆ, ಯಾರು ಅಂತ ನನಗೆ ಗೊತ್ತಾಗಿರ್ಲಿಲ್ಲ. ಈಗ ಗೊತ್ತಾಯ್ತು, ಅದು ನಮ್ಮ ಹೊರಟ ಶ್ರೀ ಸರ್ ಕೊಟ್ಟಿರೋ ಧ್ವನಿ ಅಂತ. ಹೊರಟ ಸರ್, ತಮ್ಮ ಅಭ್ಯಂತರ ಏನು ಇಲ್ಲದಿದ್ರೆ ಅದೊಂದು ಧ್ವನಿಯನ್ನ ಇಲ್ಲಿ ಇವ್ರ ಮುಂದ್ಗಡೆ ನಮ್ಮ ಪತ್ರಿಕಾ ಮಿತ್ರರ ಮುಂದೆ ಒಂದು ಸಲ ಹೇಳ್ಬಹುದಾ? ದಯವಿಟ್ಟು